ನಮ್ಮ ಅಕ್ಕನ ಹೊಲ ಇನ್ನೊಬ್ರು ಇದ್ದೇ ಇರ್ತಾರಲ್ವಾ ಅತ್ತೆ, ನೀವ್ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಹೋಲ್ಕೆ ಇರೋರೆ ಈ ಮನೇಲಿದ್ದಾರೆ ಅಂತ ನನ್ನ ಅನುಮಾನ ಸುಮನ. ಹಾಗೆ ಅಂತ ಅನ್ಕೊಂಡು ನಾವು ಎಷ್ಟೋ ಸಲ ಏನೇನೋ ಪ್ರಯತ್ನ ಮಾಡಿ ಅದಕ್ಕೆ ಅನ್ಭವಿಸೋ ಇದೀವಿ. ನೀವ್ ಮರ್ತ ಹೋಗಿದ್ದೀರಾ? ನಮ್ಗಾಗಿರೋ ಪೆಟ್ಟಿಗಿಂತ ಗಾಯತ್ರಿ ದೊಡ್ಡಮ್ಮ ನಮ್ಮ ಮಾಮ್ನ ಅಣ್ಗಾಯಿ ನೀರ್ಗಾಯಿ ಮಾಡ್ದಾಗ ಅದ್ ಗಾಯನೇ ದೊಡ್ಡದು ಅನ್ಸುತ್ತೆ. ಏಯ್ ದಿಕ್ಕ ಪ್ರಸಂಗಿ, ಈಗ ಗಾಯದ ಮೇಲೆ ಉಪ್ಪು ಸುರಿಯೋದು ಬೇಕಾ ನಿನ್ಗೆ? ಹಳೆದೆಲ್ಲ ನೆನ್ಪಾಯ್ತು ಮಾಮ್. ನಿಂತ ಅಲ್ಲೇ ಮೊದ್ಲು ನಯನಿ ಕೋಮಾದಿಂದ ಆಚೆ ಬಂದ್ಲ, ಇಲ್ಲ ಅಂದ್ರೆ ತ್ರಿನೇತ್ರಿ ಹಿಸ್ಟ್ರಿ ಕೆದಕಿದ್ರೆ ಎಲ್ಲ ವಿಷಯ ಆಚೆ ಬರುತ್ತಾ? ಅದ್ರ ಬಗ್ಗೆ ಯೋಚನೆ ಮಾಡು. ಕೇಳಿದ್ರೆ ಎಷ್ಟ್ ಸಲ ಅದನ್ನೇ ಹೇಳ್ಬೇಕು ಅಂತ ಕೋಪ ಮಾಡ್ಕೋತಾರೆ. ತಿಳ್ಕೋಬೇಕು ಅಂದ್ರೆ ಯಾವುದೇ ತರದ್ ಪ್ರೂಫ್ ನಮ್ಮ ಹತ್ರ ಇಲ್ವಲ್ಲ ಅತ್ತೆ. ದೇವಿಪುರಕ್ಕೆ ಹೋಗಿ ಆ ಅಜ್ಜಿನ ಕರ್ಕೊಂಡೆ ಬಂದ್ಬಿಟ್ರೆ ಅವ್ರ ಕೆಲ್ಸ ಈಸಿ ಆಗತ್ತೆ. ನಾವ್ ಅಂದ್ಕೊಂಡಿರೋ ಕೆಲ್ಸ ಪೂರ್ತಿ ಆಗ್ಬೇಕು ಅಂದ್ರೆ ಏನಾದ್ರೂ ಒಂದು ಪ್ಲಾನ್ ಮಾಡ್ಲೇಬೇಕು. ನಾನೇ ನಯನಿ ಅಂತ ಹೇಳ್ತಿರೋ ಆ ತ್ರಿನೇತ್ರಿಯ ಬಣ್ಣ ಬಯಲ್ ಮಾಡ್ಬೇಕು. ಏನೋ ಅತ್ತೆ, ನಿಮ್ ತರನೇ ನಾನು ಅನುಮಾನ ಪಡ್ತಾ ಇದ್ದೀನಿ. ಎಲ್ಲೂ ಯಾರಿಗೂ ಡೌಟ್ ಬರೋ ಹಾಗೆ ನಡ್ಕೋತಾ ಇಲ್ಲ. ಇತ್ತೀಚೆಗೆ ನಾನು ತ್ರಿನೇತ್ರಿ ಅಂತ ಕೂಡ ಹೇಳ್ತಿಲ್ಲ ಅವಳು. ಯಾಕೆ ಹೇಳ್ತಾರೆ? ಚೆಕ್ ಮೇಲ್ ಸೈನ್ ಮಾಡಿ ಕೋಟಿ ದುಡ್ಡು ಸಂಪಾದನೆ ಮಾಡ್ತಾಳಲ್ವಾ? ಹಾ, ಚೆಕ್ ಅಂದ ತಕ್ಷಣ ನೆನ್ಪಾಯ್ತು ವಲ್ಲಭ. ನೈನಿ ತರಾನೇ ಹೇಗ್ ಸೈನ್ ಮಾಡ್ತಾ ಇದ್ದಾಳೆ ಅವಳು? ನಮ್ಮ ಅಕ್ಕ ಆಗಿರೋದ್ರಿಂದ. ನಿಮ್ಮಕ್ಕನೇ ಆಗಿದ್ರೆ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ಬೇಕಿತ್ತಲ್ವಾ ಸುಮನ? ಆದ್ರೆ ಅದ್ ಮ್ಯಾಚ್ ಆಗಿಲ್ವಲ್ಲ. ತುಂಬಾ ಓವರ್ ಸ್ಮಾರ್ಟ್ ಅನ್ಸತ್ತೆ ಮಾಮ್. ಅಯ್ಯೋ, ಎಲ್ಲದನ್ನು ತಿಳ್ಕೊಂಡು ಇಲ್ಲಿ ಬಂದು ಟೆಂಟ್ ಹಾಕಿದಾಳೆ. ನನ್ಗೊಂದು ಐಡಿಯಾ ಬಂತು ವಲ್ಲಭ. ಬೇಗ ಹೇಳಿ ಮಾಮ್. ನೈನಿ ಎಲ್ಲೋ ಇದ್ದಾಳೆ ಅಂತ ನಾವ್ ಅನ್ಕೋತಾ ಇರೋದ್ರಿಂದ ಅವಳ ಆತ್ಮ ನಮ್ಮಲ್ಲಿ ಯಾರಾದ್ರೂ ಒಬ್ರು ಮೇಲೆ ಬಂದು ನಾನೇ ನೈನಿ, ಈ ಮನೆಯಲ್ಲಿ ಇರೋದು ಯಾರೋ ಮೋಸಗಾತಿ ಅಂತ ಹಾ, ಯೋಚನೆ ಚೆನ್ನಾಗಿದೆ ಅತ್ತೆ. ಆದ್ರೆ ನಮ್ಮ ಅಕ್ಕನ ಆತ್ಮ ಬಂದಿರೋ ಹಾಗೆ ಯಾರ್ ನಾಟಕ ಮಾಡ್ತಾರೆ? ನಮ್ಮ ಮಾಮ್ ಆದ್ರೆ ದೆವ್ವ ತರ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತು. ಹೇಗೆ? ದೆವ್ವನೇ ಅಲ್ವಾ ಅವ್ರು, ಅದಕ್ಕೆ ಹಲ್ಲು ದುರಿಸ್ಬಿಡ್ತೀನಿ. ಹೊಗಳ್ತಾ ಇದ್ದೆ ಮಾಮ್. ಬಾಯ್ ಮುಚ್ಚು. ಇವನ ಹತ್ರ ಮಾತಾಡ್ತಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ನೀನೇ ಆತ್ಮ ಬಂದಿರೋ ತರ ನಟಿಸ್ಬೇಕು ಸುಮನ. ನಾನಾ? ಖಂಡಿತ ಸುಮನ. ನಾನ್ ಮಾಡಿದ್ರೆ ಬೇಕು ಅಂತಾನೆ ಮಾಡಿದೀನಿ ಅಂತಾರೆ. ಅದೇ ನೀನ್ ಮಾಡಿದ್ರೆ? ನಿಮ್ಮ ಅಕ್ಕ ಬೇಕು ಅಂತ ಈಗೆಲ್ಲ ಮಾಡ್ತಿದ್ದೆ ಅಂತ ಅರ್ಥ ಮಾಡ್ಕೋತಾರೆ. ದೊಡ್ಡವ್ ನಾನೇ ಹೆದರ್ಕೊಂಡಿದ್ದೀನಿ, ಚಿಕ್ಕ ಮಗು ಹೆದರ್ಕೊಳ್ಳಲ್ವೇನೆ? ಏನಾಯ್ತು ಚಿಕ್ಕಪ್ಪ? ಏನು ಚಿಕ್ಕಪ್ಪ? ಅಯ್ಯೋ, ಏಯ್ ಸುಮ್ನಿರು. ಎಲ್ಲಿದೆ ದೆವ್ವ? ಅಲ್ಲಿ ಕೂತಿದ್ಯಲ್ಲಮ್ಮ. ಅಲ್ಲಿರೋದು ಸುಮನ ಅಲ್ವಾ? ಸುಮ್ಮನೆ ಜಡೆ ಹಾಕೊಳ್ದೆ ಕೂದಲನ್ನ ಹರಡ್ಕೊಂಡು ಯಾಕೆ ಕೂತಿದ್ದಾಳೆ ಹೀಗೆ? ಬಿಟ್ಕೊಂಡ್ ಕೂತಿಲ್ಲ ನೈನಿ, ಹರಡ್ಕೊಂಡ್ ಕೂತಿದ್ದಾಳೆ. ಹರಡ್ಕೊಳಕ್ ಅದೇನು ಹೂವ ಆತ್ಗೆ? ಹುಚ್ಚಿ ಸುಮನ. ಏನಾಗಿದೆಯೋ ಏನೋ ಹಾಕ್ ಕೂತಿದ್ದಾಳೆ. ಸುಮನ ಹತ್ರ ಬರ್ಬೇಡ. ವಿಕ್ರಾಂತ್,
ಏನಾಯ್ತು ಸುಮನ? ಯಾಕೆ ಹೀಗೆ ಆಡ್ತಿದ್ಯಾ? ನಾನು ನಿನ್ ತಂಗಿ ಅಲ್ಲ. ಮತ್ತಿನ್ಯಾರೇ? ನಾನು ನಯನಿ. ಸುಮನಮ್ಮ ಅವ್ರ ಅಕ್ಕನ ಹೆಸರನ್ನ ತನ್ನ ಹೆಸರಾಗಿ ಬದಲಾಯಿಸ್ಕೊಂಡ್ಲ? ನಾನೇ ನಯನಿ ಅಂದ್ರೆ ಅರ್ಥ ಆಗ್ತಿಲ್ವಾ? ಅಯ್ಯಪ್ಪ, ಇದೇನಪ್ಪ ಹೀಗೆ ಕೆರ್ಚ್ಕೊಂಡ್ಬಿಟ್ಲು? ನಿನಗೆ ಅರ್ಥ ಆಗ್ತಿಲ್ಲ ಅನ್ಸುತ್ತೆ. ಸುಮನನ್ ಮೈ ಮೇಲೆ ದೆವ್ವ ಬಂದಿದೆ. ದೇವ ಅಂದ್ರೆ ಮತ್ ನನ್ನ ಹೆಸರು ನೈನಿ ನಿಂತಿದ್ದಾಳಲ್ಲ ಮಾಮ್. ನಿನಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ನೈನಿ ಪ್ರಾಣ ಹೋಗಿ ಆತ್ಮವಾಗಿ ತಿರುಗಾಡ್ತಾ ಇವಳ ಮೈ ಮೇಲ್ ಬಂದಿದ್ದಕ್ಕೆ ಗಾಳಿ ಸೋಕ್ದಂಗ್ ಆಗಿದೆ. ಏನೇನೇನೇನೇನು? ನೈನಿ ಪ್ರಾಣ ಹೋಗಿ ಆತ್ಮ ತಿರ್ಗಾಡ್ತಿದ್ಯಾ?